ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಂದಿಗಿರುವೆ ಎಂದೆಂದಿಗೂ ಸಂಚಿಕೆ 8. ಬೆಳಗ್ಗೆ ಎದ್ದು ನೋಡಿದಾಗ ಸೋಫಾ ಮೇಲೆ ಮಲಗಿದ್ದ. ತಲೆ ತುಂಬ ನೋವಿತ್ತು ಜಗತ್ಗೆ. ರಾತ್ರಿಯೆಲ್ಲ ಪೂರ್ವಿಯನ್ನು ನೆನೆದು ಕಣ್ಣೀರಿಟ್ಟಿದ್ದ. ತಲೆ ನೋವಿಗೆ ಕಾಫಿ ಬೇಕೆನಿಸಿತ್ತು ಅವನಿಗೆ. ತನ್ನ ತಾಯಿಯನ್ನು ಹುಡುಕುತ್ತಾ ಅಡುಗೆ ಕೋಣೆಯತ್ತ ಬಂದ. ಮಮ್ಮಿ ಮಮ್ಮಿ ಎಂದು ಕರೆಯುತ್ತಾ ಅಡುಗೆ ಕೋಣೆಗೆ ಬಂದಿದ್ದ. ಅಲ್ಲಿ ಭುವನಾಳನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಅವಳನ್ನು ನೋಡಿ ಸುಮ್ಮನೆ ನಿಂತು ಬಿಟ್ಟ ಜಗತ್. ಅವನು ಲಕ್ಷ್ಮಿಯವರನ್ನು ಕರೆದಿದ್ದು ಅವಳಿಗೆ ಕೇಳಿಸಿತ್ತು. ಜಗ್ಗ, ಅತ್ತೆ ಮನೆಯಲ್ಲಿಲ್ಲ, ಅತ್ತೆ ಮಾವ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಎಂದಳು ಭುವನ. ರಾಧಮ್ಮ ರಾಧಮ್ಮ ಎಂದು ಮನೆಯ ಕೆಲಸದವರನ್ನು ಕರೆಯಲು ಶುರು ಮಾಡಿದ್ದ ಜಗತ್. ರಾಧಮ್ಮ 2 ದಿನದಿಂದ ಕೆಲಸಕ್ಕೆ ಬಂದಿಲ್ಲ, ಹುಷಾರಿಲ್ವಂತೆ. ರಂಗಮ್ಮ ಮಾರ್ಕೆಟ್ಗೆ ಹೋಗಿದ್ದಾರೆ. ಬರೋರ್ನೆಲ್ಲ ಕರಿತಾ ಇರಬೇಡ ಜಗ್ಗ, ಈ ಮನೆಯಲ್ಲಿ ಇರೋದು ನಾವಿಬ್ಬರೇ. ನಿನಗೆ ಏನು ಬೇಕಿತ್ತು ಎಂದು ಕೇಳಿದ್ದಳು ಭುವನ. ಅವಳ ಬಳಿ ಕಾಫಿ ಕೇಳಲು ಮನಸ್ಸಿರಲಿಲ್ಲ ಅವನಿಗೆ. ಆದರೂ ಬೇರೆ ವಿಧಿ ಇಲ್ಲ. ತಲೆನೋವು ನಿಲ್ಲಬೇಕೆಂದರೆ ಅವನಿಗೆ ಕಾಫಿಯ ಅಗತ್ಯ ತುಂಬ ಇತ್ತು. ಅವಳ ಬಳಿ ಕೇಳಿಯೇ ಬಿಟ್ಟ. ಅದು ತುಂಬ ತಲೆನೋವು, ಕಾಫಿ ಬೇಕಿತ್ತು ಎಂದನು. ಹೋ, ಕಾಫಿನಾ? ಬೇಕಿದ್ರೆ ಮಾಡ್ಕೊಂಡು ಕುಡಿ, ಕೋಪಿಷ್ಟ. ನಾನು ಯಾಕೆ ನಿನಗೆ ಮಾಡಿಕೊಡ್ಬೇಕು? ನಾನೇನು ನಿನ್ನ ಕೆಲಸದವಳಾ? ನಾನೇನೇ ಮಾಡಿದರೂ ನನಗೆ ಬೈತಾನೇ ಇರ್ತೀಯ ಎಂದು ತಮಾಷೆಯಾಗಿ ಹೇಳಿದ್ದಳು ಭುವನ. ಅವಳ ಮಾತು ಕೇಳಿ ಕೋಪಗೊಂಡ ಜಗತ್. ಆಯಿತು, ಅಮ್ಮ ಬಂದಮೇಲೆ ಅವಳ ಹತ್ರನೇ ಕೇಳಿ ಕುಡಿತೀನಿ, ಹೊಗೆಲೆ ಪಟಾಕಿ ಎಂದು ಅಲ್ಲಿಂದ ಹೊರಟನು ಜಗತ್. ಹೋಗೋ ಸಿಡುಕುಮೂತಿ ಸಿದ್ದಪ್ಪ ಎಂದು ಅವಳು ಗೊಣಗಿದಳು. ಮತ್ತೆ ಅವನಿಗಾಗಿ ಸ್ಪೆಷಲ್ ಕಾಫಿ ಮಾಡುತ್ತಿದ್ದಳು. ಹಾಲ್ನಲ್ಲಿ ಸೋಫಾದ ಮೇಲೆ ಕೂತು ಪೇಪರ್ ಓದುತ್ತಿದ್ದಾಗ ಸಂದೇಶ್ ಅಲ್ಲಿಗೆ ಬಂದಿದ್ದ. ಅವನು ಜಗತ್ನನ್ನು ನೋಡಿ, ನೀನಿನ್ನೂ ಆಫೀಸ್ಗೆ ಹೋಗಿಲ್ವಾ ಜಗತ್ ಎಂದು ಕೇಳಿದನು ಸಂದೇಶ್. ಇಲ್ಲ, ಸ್ವಲ್ಪ ತಲೆನೋವಿತ್ತು, ಅದಕ್ಕೆ ಹೋಗಿಲ್ಲ. ನೀನೇನು ಇಲ್ಲಿ? ಡ್ಯಾಡ್ ಮನೆಯಲ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ ಎಂದನು ಜಗತ್. ಗೊತ್ತು ಎಂದು ಮೊದಲಿಗೆ ಹೇಳಿದವನು ನಂತರ, ಹೋ ಹೌದಾ, ಛೇ ನನಗೆ ಗೊತ್ತಿರಲಿಲ್ಲ. ಕೃಷ್ಣ ಸರ್ ಜೊತೆಗೆ ಮಾತಾಡೋಣ ಅಂತ ಬಂದೆ ಎಂದನು ಸಂದೇಶ್. ಜಗತ್ಗೆ ಅವನ ವರ್ತನೆ ಮೇಲೆ ಅನುಮಾನ ಬಂದಿತ್ತು. ಆದರೂ ಬಾ ಕೂತ್ಕೋ ಎಂದನು. ಅಡುಗೆ ಕೋಣೆಯಲ್ಲಿದ್ದ ಭುವನಾಗೆ ಕಾಫಿ ತೆಗೆದುಕೊಂಡು ಬಾ, ಸಂದೇಶ್ ಬಂದಿದ್ದಾನೆ ಎಂದನು ಜಗತ್. ಭುವನ ಸಂದೇಶ್ ಮತ್ತು ಜಗತ್ಗೆ ಕಾಫಿ ತಂದು ಕೊಟ್ಟಳು. ಅಪ್ಪ, ಇವನು ಬಂದಿದ್ದಕ್ಕಾದರೂ ನನಗೆ ಕಾಫಿ ಸಿಕ್ತು ಎಂದು ಜಗತ್ಗೆ ಖುಷಿಯಾಗಿತ್ತು. ಸಂದೇಶ್ ಭುವನ ಬಳಿ ಮಾತು ಪ್ರಾರಂಭಿಸಿದ್ದ. ಭುವನ ಕೂಡ ಅವನೊಂದಿಗೆ ಚೆನ್ನಾಗಿಯೇ ಮಾತಾಡುತ್ತಿದ್ದಳು. ಅದೇಕೋ ಜಗತ್ಗೆ ಸಹಿಸಲಾಗಲಿಲ್ಲ. ಅಲ್ಲಿಂದ ಹೊರಟು ತನ್ನ ಕೋಣೆಗೆ ಬಂದಿದ್ದ. ತಲೆ ನೋವು ಇದ್ದುದರಿಂದ ಆಫೀಸಿಗೆ ಹೋಗುವ ಮನಸ್ಸು ಬರಲಿಲ್ಲ. ಶಿವುಗೆ ಕರೆ ಮಾಡಿ ಆಫೀಸಿಗೆ ಬರುವುದಿಲ್ಲವೆಂದು ಹೇಳಿದ. ಇತ್ತ ಭುವನ ಹಾಗೂ ಸಂದೇಶ್ ಸ್ನೇಹಿತರಾದರು. ಫೋನ್ ನಂಬರ್ ಕೂಡ ಬದಲಿಸಿಯಾಗಿತ್ತು. ಬಂದು ತುಂಬ ಹೊತ್ತಾದರೂ ಸಂದೇಶ್ ಹೋಗದ್ದನ್ನು ಗಮನಿಸಿದ. ಅವನು ಭುವನ ಜೊತೆಗೆ ಮಾತಾಡುವ ರೀತಿಯು ಜಗತ್ಗೆ ಸಂದೇಶ್ ಮೇಲೆ ಅನುಮಾನ ಮೂಡಿಸಿತ್ತು. ತುಂಬ ಹೊತ್ತು ಮಾತಾಡಿದ ನಂತರ ಸಂದೇಶ್ ಅವರ ಮನೆಯಿಂದ ಹೊರಟು ಹೋದ. ಮಧ್ಯಾಹ್ನದ ಹೊತ್ತಿಗೆ ಲಕ್ಷ್ಮಿ ಹಾಗೂ ಕೃಷ್ಣಮೂರ್ತಿಯವರು ಮನೆಗೆ ಬಂದಿದ್ದರು. ಭುವನ ಬಿಸಿ ಬಿಸಿ ಅಡುಗೆ ತಯಾರಿಸಿದ್ದನ್ನು ಬಾಯಿ ಚಪ್ಪರಿಸಿ ತಿಂದರು. ಜಗತ್ ಕೂಡ ಚೆನ್ನಾಗಿಯೇ ಊಟ ಮಾಡಿದ್ದ. ಭುವನ ಮಾಡಿಕೊಟ್ಟಿದ್ದ ಕಾಫಿಯಿಂದ ಜಗತ್ನ ತಲೆನೋವು ಕಡಿಮೆಯಾಗಿತ್ತು. ರಾತ್ರಿ ಊಟ ಮಾಡಿ ತಂದೆ ಮಗ ಮಾತಾಡುತ್ತಾ ಕೂತರು. ಮಾತಿನ ಮಧ್ಯೆ ಜಗತ್, ಬೆಳಗ್ಗೆ ಸಂದೇಶ್ ಮನೆಗೆ ಬಂದಿದ್ದ ಡ್ಯಾಡ್, ನಿಮ್ಮ ಹತ್ರ ಏನೋ ಮಾತಾಡೋದಿತ್ತು ಅಂತ ಹೇಳಿದ ಎಂದನು. ಏನು, ಸಂದೇಶ್ ಬಂದಿದ್ನ? ನಾನು ಅವನ ಹತ್ರ ಹೇಳಿದ್ದೆ, ಇವತ್ತು ಆಫೀಸಿಗೆ ಬರಲ್ಲ, ದೇವಸ್ಥಾನಕ್ಕೆ ಹೋಗೋದಕ್ಕಿದೆ, ಮನೆಗೆ ಬರಬೇಡ, ನಾನು ಮನೇಲಿರಲ್ಲ, ನಾಳೆ ಆಫೀಸ್ನಲ್ಲಿ ಸಿಗೋಣ ಅಂತ.
ಮತ್ತ್ಯಾಕೆ ಬಂದ ಎಂದರು ಕೃಷ್ಣಮೂರ್ತಿ. ಗೊತ್ತಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟವನ ತಲೆಯಲ್ಲಿ 1000 ಆಲೋಚನೆಗಳು ಓಡಲಾರಂಭಿಸಿತ್ತು. ಡ್ಯಾಡ್ ಮನೇಲಿ ಇಲ್ಲ ಅಂತ ಗೊತ್ತಿದ್ರೂ ಸಂದೇಶ್ ಮನೆಗೆ ಬಂದ. ಮತ್ತೆ ನನ್ನ ಬಳಿ ಇನ್ನೂ ಆಫೀಸಿಗೆ ಹೋಗಿಲ್ವಾ ಎಂದು ಕೇಳಿದ. ಅವನು ಭುವನ ಬಳಿ ಮಾತಾಡುವಾಗಲೂ ಅವನ ನಡವಳಿಕೆ ಸರಿ ಇರಲಿಲ್ಲ. ಅಂದರೆ ಅವನೇನಾದರೂ ಭುವನಾಳನ್ನು... ಅವನು ಮೊದಲೇ ಸರಿ ಇಲ್ಲ. ಹುಡುಗಿಯರೊಂದಿಗೆ ಕೆಟ್ಟದಾಗಿ ವರ್ತಿಸುವುದನ್ನು ನಾನು ನೋಡಿದ್ದೇನೆ. ಮತ್ತೆ ಈಗ ಭುವನಾಗೆ ಅವನಿಂದ ಏನಾದರೂ ತೊಂದರೆಯಾಗಬಹುದಾ? ಭುವನ ಬಳಿ ಹೇಳಬೇಕು, ಅವನಿಂದ ಸ್ವಲ್ಪ ದೂರ ಇರಲು ಎಂದು ಭುವನಾಳನ್ನು ಹುಡುಕುತ್ತಾ ಅವಳ ಕೋಣೆಗೆ ಹೋದನು. ಅವಳು ಬಾಲ್ಕನಿಯಲ್ಲಿ ನಿಂತು ಫೋನಿನಲ್ಲಿ ಮಾತಾಡುತ್ತಾ ಇದ್ದಳು. ಜಗತ್ ಬಂದದ್ದನ್ನು ಅವಳು ಗಮನಿಸಿರಲಿಲ್ಲ. ತುಂಬ ಹೊತ್ತು ಮಾತಾಡಿದ ನಂತರ ಫೋನ್ ತುಂಡರಿಸಿ ಜಗತ್ ಕಡೆಗೆ ತಿರುಗಿಸಿದಳು. ಯಾರ ಜೊತೆಗೆ ಅಷ್ಟು ಮಾತಾಡ್ತಿದ್ದೆ ಎಂದು ಕೇಳಿದ್ದನು ಜಗತ್. ನಾನು ಯಾರ ಜೊತೆ ಬೇಕಾದರೂ ಮಾತಾಡ್ತೀನಿ, ಅದೆಲ್ಲ ನಿನ್ಗ್ಯಾಕೋ? ನೀನು ಮಾತಾಡೋವಾಗ ನಾನು ಬಂದು ಕೇಳ್ತೀನ ನಿನ್ನ ಹತ್ರ? ನಾನು ಸಂದೇಶ್ ಜೊತೆಗೆ ಮಾತಾಡ್ತಿದ್ದೆ. ಅವನು ನಿನ್ನ ಥರ ಯಾವಾಗಲೂ ಮುಖ ಊದಿಸ್ಕೊಂಡಿರಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಗೊತ್ತಾ? ತುಂಬ ಒಳ್ಳೆಯವನು ಸಂದೇಶ್ ಎಂದಳು ಭುವನ. ನಿನ್ನ ನಂಬರ್ ಅವನಿಗೆ ಹೇಗೆ ಸಿಕ್ತು? ಜಗತ್ ಕೇಳಿದಾಗ, ನಾನೇ ಕೊಟ್ಟಿದ್ದು. ಬೆಳಗ್ಗೆ ಅವನು ಕೇಳಿದ, ಅದಕ್ಕೆ ಕೊಟ್ಟೆ ಎಂದಳು ಭುವನ. ಹೇ, ಹಾಗೆಲ್ಲ ಕೇಳಿದವರಿಗೆಲ್ಲ ನಂಬರ್ ಕೊಡಬೇಡ್ವೆ? ಆಮೇಲೆ ಏನಾದರೂ ತೊಂದರೆ ಆದರೆ ಏನು ಮಾಡ್ತೀಯಾ ಎಂದು ಜಗತ್ ಕೇಳಿದಾಗ, ಏನು ತೊಂದರೆ ಆಗಲ್ಲ. ಸಂದೇಶ್ ತುಂಬ ಒಳ್ಳೆಯವನು. ನಿನ್ನ ಹಾಗಲ್ಲ. ನನ್ನ ಜೊತೆಗೆ ಎಷ್ಟು ಚಂದ ಮಾತಾಡ್ತಾನೆ ಗೊತ್ತಾ? ನೀನು ಇದೆಯಾ, ಯಾವಾಗಲೂ ಬೈಕೋತಾ ಇರ್ತೀಯ ನನಗೆ. ನೀನು ಈ ಥರ ಇದ್ದಿದ್ದಕ್ಕೆ ಆ ನಿನ್ನ ಲವ್ವರ್ ನಿನ್ನ ಬಿಟ್ಟು ಓಡಿ ಹೋಗಿದ್ದು ಎಂದು ಹೇಳಿ ಜೋರಾಗಿ ನಕ್ಕಳು ಭುವನ. ನಿನಗ್ಯಾಕೆ ನನ್ನ ವಿಷಯ? ಸುಮ್ಮನೆ ನಾನು ಹೇಳಿದ್ದನ್ನು ಕೇಳು. ಅವನು ಸರಿ ಇಲ್ಲ. ಅವನ ಜೊತೆಗೆ ಜಾಸ್ತಿ ಮಾತಾಡ್ತಾ ಇರಬೇಡ. ಆಮೇಲೆ ಏನಾದರೂ ತೊಂದರೆ ಆದರೆ... ಜಗತ್ ಹೇಳುತ್ತಿರಬೇಕಾದರೆ, ಹೋಗೋ, ನೀನು ಅಷ್ಟೇ ನನ್ನ ವಿಷಯಕ್ಕೆ ತಲೆ ಹಾಕಬೇಡ. ನನಗೆ ಗೊತ್ತು ಯಾರ ಜೊತೆಗೆ ಹೇಗಿರಬೇಕು ಅಂತ ಎಂದಳು ಭುವನ. ಏನು ಬೇಕಾದರೂ ಮಾಡ್ಕೊ, ನನಗೇನು. ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದು ಅಷ್ಟೇ. ನಾಳೆ ಏನಾದರೂ ತೊಂದರೆ ಆಗಿ ಆ ವಿಷಯ ನನ್ನವರೆಗೂ ಬಂದರೆ ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ಎಂದು ಹೇಳಿ ಕೋಪದಿಂದ ಹೋದನು ಜಗತ್. ಸಂದೇಶ್ ತುಂಬ ಒಳ್ಳೆಯವನು. ಇವನು ಸುಮ್ಮನೆ ಅವನ ಮೇಲೆ ಅನುಮಾನ ಪಡ್ತಿದ್ದಾನೆ. ಯಾವಾಗಲೂ ಏನಾದರೂ ಹೇಳಿ ನನ್ನ ಜೊತೆಗೆ ಜಗಳ ಮಾಡೋಕ್ಕೆ ಬರ್ತಾನೆ ಎಂದು ಅವಳು ಅವನ ಮೇಲೆ ಕೋಪಿಸಿಕೊಂಡಳು. ಬೆಳಗ್ಗೆ ನಿದ್ದೆಯಿಂದ ಎದ್ದು ಕೆಲಸವೆಲ್ಲ ಮುಗಿಸಿದ ಭುವನಾಗೆ ಮನೆ ಕೆಲಸದ ರಾಧಮ್ಮ ಎದುರಾಗಿದ್ದರು. ಏನು ರಾಧಮ್ಮ, ಹುಷಾರಿರ್ಲಿಲ್ವಂತೆ? ಏನಾಗಿತ್ತು? ಈಗ ಹೇಗಿದ್ದೀರಾ ಎಂದು ಕೇಳಿದ್ದಳು ಭುವನ. ಇದ್ದೀನಮ್ಮವ್ರೆ, ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ. ಗಂಡ ಆದವನು ಯಾವಾಗಲೂ ಕುಡಿದು ಬಿದ್ದುಕೊಂಡಿರ್ತಾನೆ. ಕುಡಿಯೋಕೆ ದುಡ್ಡು ಕೊಡೋದಿದ್ರೆ ಹೊಡಿತಾನೆ. ಇರೋದು 2 ಹೆಣ್ಣು ಮಕ್ಕಳು. ಒಬ್ಬಳು ಶಾಲೆಗೆ ಹೋಗ್ತಾ ಇದ್ಲು. ಈಗ ಫೀಸ್ ಕಟ್ಟಿಲ್ಲ ಅಂತ ಶಾಲೆಗೆ ಸೇರಿಸ್ತಿಲ್ಲ. ಗಂಡನ ಹತ್ರ ಇದನ್ನೆಲ್ಲ ಹೇಳಿದ್ರೆ ಸುಮ್ಮನೆ ಯಾಕೆ ಶಾಲೆಗೆ ಕಳಿಸೋದು, ಕೆಲಸಕ್ಕೆ ಕಳಿಸು, ಹಣನಾದರೂ ಬರುತ್ತೆ ಅಂತ ಹೇಳ್ತಾರೆ. ಮಗಳು ತುಂಬ ಚೆನ್ನಾಗಿ ಓದ್ತಾಳೆ, ಏನು ಮಾಡೋದು ಎಂದು ತಿಳಿಯುತ್ತಿಲ್ಲ ಎಂದು ಅತ್ತರು ರಾಧಮ್ಮ. ಅವರ ಅಳು ಭುವನಾಗೆ ಬೇಸರ ಮೂಡಿಸಿತ್ತು. ಅಳ್ಬೇಡಿ ರಾಧಮ್ಮ ಎಂದು ತನ್ನ ಕತ್ತಲ್ಲಿದ್ದ ಚಿನ್ನದ ಸರವನ್ನು ಅವರ ಮುಂದೆ ಕೊಟ್ಟು, ತಗೊಳ್ಳಿ, ಈ ಸರ ಇಟ್ಟುಕೊಳ್ಳಿ. ಮಗಳಿಗೆ ಫೀಸ್ ಕಟ್ಟೋಕೆ ಹಣ ಆಗಬಹುದೇನೋ. ನನ್ನ ಓದಿಸೋರು ತುಂಬ ಜನ ಇದ್ದರು. ನಾನು ಓದೋ ವಯಸ್ಸಲ್ಲಿ ಓದಲಿಲ್ಲ. ಓದೋಕೆ ಮನಸ್ಸಿರೋರಾದರೂ ಓದಲಿ. ತಗೋ ರಾಧಮ್ಮ ಎಂದು ಕೊಟ್ಟಳು ಭುವನ. ಮೊದಲಿಗೆ ಬೇಡವೆಂದರು ರಾಧಮ್ಮ. ಭುವನ ತುಂಬ ಒತ್ತಾಯ ಮಾಡಿದ್ದರಿಂದ ತಗೊಳ್ಳೋಕೆ ಕೈ ಮುಂದೆ ಚಾಚಿದಾಗ, ರಾಧಮ್ಮ
ಎಂದು ಜೋರಾಗಿ ಕರೆದನು ಜಗತ್. ಭುವನ, ರಾಧಮ್ಮ ಅವರ ಹಿಂದೆ ನಿಂತಿದ್ದ ಜಗತ್ನನ್ನು ನೋಡುತ್ತಾ ನಿಂತರು. ಅಲ್ಲ ರಾಧಮ್ಮ, ಅವಳಿಗೇನೋ ಬುದ್ಧಿ ಇಲ್ಲ, ಅವಳು ಕೊಟ್ಲು ಅಂತ ನೀನು ತಗೊಳ್ಳೋಕೆ ಹೋಗ್ತಿದ್ದೀಯಲ್ಲ ಎಂದು ಕೋಪದಿಂದ ಜಗತ್ ಹೇಳಿದಾಗ, ನಂದು ಕಣೋ ಇದು, ನನ್ನ ಇಷ್ಟ, ನಾನು ನನಗೆ ಬೇಕಾದವರಿಗೆ ಕೊಡ್ತೀನಿ, ನಿನಗೇನು ಎಂದು ಕೋಪದಿಂದ ಹೇಳಿದ್ದಳು ಭುವನ. ಜಗತ್ ಮತ್ತೆ ರಾಧಮ್ಮನ ಬಳಿ, ಪ್ರತಿ ವರ್ಷ ನಾನು ತಾನೇ ನಿನ್ನ ಮಗಳ ಶಾಲೆಗೆ ಫೀಸ್ ಕಟ್ಟುತ್ತಿದ್ದದ್ದು, ಈಗೇನು ಇವಳ ಹತ್ರ ಹೇಳ್ತಿದ್ದೀಯಾ ಎಂದು ಜಗತ್ ಕೇಳಿದಾಗ, ಇಲ್ಲ, ನಾನೇನು ಹೇಳಲಿಲ್ಲ, ನನ್ನ ಕಷ್ಟ ಹೇಳ್ಕೊಳ್ತಿದ್ದೆ ಅಷ್ಟೇ. ಎಷ್ಟು ಅಂತ ನಿಮ್ಮ ಹತ್ರ ದುಡ್ಡು ತಗೊಳ್ಳೋದು ಯಜಮಾನ್ರೆ? ಕೇಳಿದಾಗೆಲ್ಲ ದುಡ್ಡು ಕೊಡ್ತೀರಾ. ದೊಡ್ಡ ಅಮ್ಮವರು ಅಷ್ಟೇ, ತುಂಬ ಸಹಾಯ ಮಾಡ್ತಾರೆ. ನನ್ನ ಮಗಳನ್ನು ಓದಿಸಬೇಕಾದದ್ದು ನನ್ನ ಗಂಡನ ಕರ್ತವ್ಯ, ಆದರೆ ಅವನೇ ಓದಿಸುವುದು ಬೇಡ ಎಂದು ಹೇಳುತ್ತಿದ್ದಾನೆ. ಪ್ರತಿ ವರ್ಷ ಅವಳ ಶಾಲೆಯ ಫೀಸ್ ನೀವೇ ಕಟ್ಟುತ್ತೀರಿ. ನನಗೂ ನಿಮ್ಮ ಬಳಿ ಹಣ ಕೇಳಲು ಸರಿಯಾಗುವುದಿಲ್ಲ, ಅದಕ್ಕೆ ಎಂದು ರಾಧಮ್ಮ ಹೇಳುತ್ತಿರಬೇಕಾದರೆ, ರಾಧಮ್ಮ, ನಾನು ಮೊನ್ನೆನೇ ನಿನ್ನ ಮಗಳ ಫೀಸ್ ಕಟ್ಟಿದ್ದೇನೆ. ಅವಳನ್ನು ಶಾಲೆಗೆ ಹೋಗಲು ಹೇಳು. ನಿನ್ನ ಹತ್ರ ಹೇಳೋಣ ಅಂತ ಇದ್ದೆ, ಆದರೆ ನೆನಪಾಗಲಿಲ್ಲ. ನೀವು ಕೆಲಸಕ್ಕೆ ಬಂದಿರಲಿಲ್ಲ ಅಲ್ವಾ? ಇನ್ನು ಸ್ವಲ್ಪ ದುಡ್ಡು ಕೊಟ್ಟು ತಗೋ, ಮಕ್ಕಳಿಗೆ ಏನು ಬೇಕೋ ಅದನ್ನು ಕೊಡಿಸು ಎಂದು ರಾಧಮ್ಮನ ಕೈಗೆ ಹಣ ಕೊಟ್ಟು ಹೋದನು ಜಗತ್. ರಾಧಮ್ಮ ಕಣ್ಣೀರು ಒರೆಸುತ್ತಾ ಅಡುಗೆ ಕೋಣೆಗೆ ಹೋದರು. ಜಗತ್ ಹೋದತ್ತಲೇ ನೋಡುತ್ತಿದ್ದವಳ ಮುಖದಲ್ಲಿ ನಗು ಮೂಡಿತ್ತು. ಕೋಪಿಷ್ಟ ಅಷ್ಟೇ, ಒಳ್ಳೆಯವನೇ. ಇಷ್ಟು ಒಳ್ಳೆಯವನನ್ನು ಆ ಹುಡುಗಿ ಯಾಕೆ ಬಿಟ್ಟು ಹೋದ್ಲು? ಅತ್ತೆ ಹತ್ರ ಆ ಹುಡುಗಿ ಯಾರೆಂದು ಕೇಳಿ ಸಾಧ್ಯವಾದರೆ ಇಬ್ಬರನ್ನು ಒಂದು ಮಾಡಬೇಕು. ಆಮೇಲೆ ನಾನು ಬಂದಿರೋ ಕೆಲಸವನ್ನು ಆದಷ್ಟು ಬೇಗ ಮಾಡಿ ಇಲ್ಲಿಂದ ಹೊರಡಬೇಕು ಎಂದು ಮನಸ್ಸಲ್ಲೇ ಅಂದುಕೊಂಡಳು ಭುವನ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.